ಫ್ರೆಂಡ್ಸ್, ನಿಮಗೆಲ್ಲ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದೆ. ಸ್ಕ್ಯಾಮರ್ಸ್ಗಳು ಯಾವ ಥರ ಬರ್ತಾರೆ ಅಂದರೆ, ಈ ನಡುವೆ ಕರ್ನಾಟಕದವರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಹೇಳಬೇಕು ಅಂದರೆ. ಮುಂಚೆ ಎಲ್ಲ UP ಬಿಹಾರ್ ಇದ್ರು. ರೀಸೆಂಟಾಗಿ ಒಂದು ಲೇಡಿ ಸುಮ್ಮನೆ ಒಂದು ನೇಮ್ ಇಟ್ಕೋದು ಶೋಭಿತಾ ಅಂತ ಫೋನ್ ಮಾಡೋದು, ಎಲ್ಲೋ ನಂಬರ್ ತೊಗೊಂಡ್ಬಿಡೋದು. ಸುಮ್ಮನೆ ನನ್ನ ಬಾಯ್ ಫ್ರೆಂಡ್ ಇವಾಗ ನನಗೆ 10 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿದೆ, ನನಗೆ ಮಾತಾಡಿಸ್ತಾ ಇಲ್ಲ, ನಿಂದೇ ಪೋಸ್ಟ್ ನೋಡಿಕೊಂಡು ನಿನ್ನ ವಿಡಿಯೋ ನೋಡ್ಕೊಂಡು ಕೂತಿರ್ತಾನೆ, ಸೊ ನೀನೇ ಗರ್ಲ್ ಫ್ರೆಂಡ್ ಇರಬೇಕು ಅಂತೆಲ್ಲ ಹೇಳೋದು. ನಾನು ಅವರಿಗೆ ಬುದ್ಧಿ ಹೇಳಿದೆ, ನಮ್ಮ ಹಸ್ಬೆಂಡ್ ಕೈಲೂ ಫೋನ್ ಕೊಟ್ಟೆ, ಬುದ್ಧಿ ಹೇಳಿದೆ. ಆಮೇಲೆ ಗೊತ್ತಾಯ್ತು ಇವರು ಸ್ಕ್ಯಾಮರ್ಸ್ ಆ್ಯಕ್ಚುಲಿ. ನಾನು ಹಂಗೂ ಹೇಳಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗಮ್ಮ, ಫೋನ್ ನಂಬರ್ ಡೀಟೇಲ್ಸ್ ಇರುತ್ತೆ, ಕಾಲ್ ಹಿಸ್ಟ್ರಿ ತೆಗಿ, ಎಲ್ಲ ಮಾಡು ಅಂತ. ಇಲ್ಲ, ಅವ್ರ ದೊಡ್ಡ ಸ್ಕ್ಯಾಮರ್ಸು ಇಬ್ಬರು ಸೇರಿದ್ದಾರೆ, ಯಾರೋ ಒಂದು ಹುಡುಗಿ ಸೇರಿರ್ತದು ಆಯಿತಾ. ಆಮೇಲೆ ಅಲ್ಲೆಲ್ಲ ಬ್ಲಾಕ್ ಮಾಡಿದೆ. ಇಷ್ಟೊಂದು ಕಾಲು ಅದೆಲ್ಲ ಒಂದು 10-20 ನಂಬರಲ್ಲಿ ಬರೋದು, ಅದು ಬ್ಲಾಕ್ ಮಾಡಿದೆ. ನಾನು ಸುಮ್ಮನಾದೆ, ಯಾಕೆಂದ್ರೆ ನನ್ನ ಆಫ್ ಮೈ ಬಿಸ್ನೆಸ್ ಆ್ಯಕ್ಚುಲಿ, ಅದು ಅವ್ರ ಪ್ರಾಬ್ಲಮ್ಮು. ಸುಮ್ಮನೆ ನಾನು ಯಾಕೆ ಮಧ್ಯೆ ಎದುರು ಸಿಗಾಕೊಳ್ಳೋದು, ಸುಮ್ಮನಾದೆ. ಇವಾಗ ನೋಡಿದ್ರೆ ಫೇಸ್ಬುಕ್ಕಲ್ಲೂ ಕೂಡ ದಿನಕ್ಕೊಂದೊಂದು ಫೇಕ್ ID ಯೂಸ್ ಮಾಡಿಕೊಂಡು ಕೆಟ್ಟ ಕಾಮೆಂಟ್ ನನ್ನ ಬಗ್ಗೆ ಹಾಕೋದು. ನೀನು ಸಾಯಿಸ್ಬೇಕು, ಯಾವಾಗ ನೋಡ್ರೆ ಸಾಯಿಸ್ಬೇಕು, ಏನಕ್ಕೆ ಸಾಯಿಸ್ಬೇಕು ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ನೀವು ಸ್ಕ್ಯಾಮಿಗೆ ಸಿಕ್ಕಿಲ್ಲ ಅಂತಲೇ ಏನೋ. ಇದು ಹೊಸ ಸ್ಕ್ಯಾಮ್ ಆ್ಯಕ್ಚುಲಿ. ನನ್ನ ಒಬ್ಬರಿಗೆ ಅಂತಲೂ ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ರು ಇದೇ ರೀತಿ ನಡೆಯೋದು. ಒಂದು ಹುಡುಗಿ ಸೇರಿಬಿಡ್ತಾರೆ, ಸುಮ್ಮನೆ ನಿಮಗೆ ಒಂದು ಲಿಂಕ್ ಕೊಡೋದು, ಅವ್ರು ಹೇಳೋದು ಆ ಹುಡುಗನ ನಂಬರಿಗೆ ನೀನು ಫೋನ್ ಮಾಡಿ ಹೇಳು, ನೀನೇನಾದರೂ ಅವ್ರ ಫ್ರೆಂಡ್ಶಿಪ್ಪಲ್ಲಿ ಇಲ್ಲ ಅಂದರೆ ಅಂತ. ನೀವೇನಾದರೂ ಆ ನಂಬರಿಗೆ ಮಾಡಿದ್ರಿ ಅಂದರೆ ಸ್ಕ್ಯಾಮ್. ಯಾಕೆಂದರೆ ತಕ್ಷಣ ವಿಡಿಯೋ ಕಾಲ್ ಮಾಡಿಬಿಡ್ತಾರೆ, ಆಮೇಲೆ ನಿಮ್ಮನ್ನು ಮಧ್ಯ ಆಗ್ತಾರೆ. ಸೊ ಅದರಿಂದ ನೀವು ಜೋಪಾನವಾಗಿರಿ. ಆದ್ರೂ ನಾನೇನು ಮಾಡಿದ್ದೀನಿ ಅಂದರೆ, ಹೇಗಿದ್ರು ಸೈಬರ್ ಪೊಲೀಸ್ ಹತ್ರ ಹೋಗ್ಬಿಟ್ಟು ಇದು ಯಾವುದೋ ಒಂದು ಶೋಭಿತಾ ಅಂತ ಯಾವಾಗಲೂ ಬರ್ತಾ ಇದೆ, ಅದು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನೋಡೋಣ ಅದು ಯಾವ ವ್ಯಕ್ತಿ ಅಂತ ಸಿಗ್ತಾರೆ, ಸದ್ಯದಲ್ಲೇ ಸಿಗ್ತಾರೆ. ಸಿಕ್ಕಿದ ತಕ್ಷಣ ನಾನು ನಿಮಗೆ ಫೇಸ್ಬುಕ್ಕಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ತೋರಿಸ್ತೀನಿ, ಪೊಲೀಸ್ ಸ್ಟೇಷನಲ್ಲೇ ತೋರಿಸ್ತೀನಿ. ಯಾಕೆಂದರೆ ಎಷ್ಟೊಂದು ಜನದ್ದು ನೋಡಿ